ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನನ್ನ ಅನೇಕ ವೀಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡಿ ಹಾಗೆ ಕಾಮೆಂಟ್ಗಳಲ್ಲಿ ಹೆಚ್ಚಾಗಿ ವಿಚಾರಣೆ ಮಾಡಿರ್ತಕ್ಕಂತಹ ವಿಚಾರವೆಂದರೆ ಇಬ್ಬರು ವ್ಯಕ್ತಿಗಳು ದೂರವಾಗಿರ್ತಕ್ಕಂಥದ್ದು. ದಂಪತಿಗಳಿರಬಹುದು, ಕುಟುಂಬ ಸದಸ್ಯರಿರಬಹುದು, ನಿಮ್ಮ ಸ್ನೇಹಿತರಿರಬಹುದು, ಹಾಗೆ ನೀವು ಪ್ರೀತಿಸಿದಂತಹ ಪ್ರೇಮಿ ಇರಬಹುದು. ಅನೇಕ ದಿನಗಳಿಂದ ನಿಮ್ಮೊಂದಿಗಿದ್ದು ಈಗ ಈ ಮಧ್ಯಕಾಲದಲ್ಲಿ ಇಬ್ಬರ ವ್ಯಕ್ತಿಗಳ ನಡುವೆ ಭಿನ್ನಾಭಿಪ್ರಾಯಗಳಿಂದ ಒಬ್ಬರಿಂದ ಒಬ್ಬರು ದೂರವಾದಾಗ ನಮ್ಮಿಂದ ದೂರ ಹೋಗಿರ್ತಕ್ಕಂತಹ ವ್ಯಕ್ತಿಯನ್ನು ನಮ್ಮ ಜೀವನದಲ್ಲಿ ಮರಳಿ ಪಡೆಯುವಂತಹ ಶಕ್ತಿಯುತವಾದಂತಹ ತಂತ್ರ ವಿಧಾನವನ್ನು ತಿಳಿಸಿಕೊಡಿ ಗುರುಗಳೆಂದು ಅನೇಕರು ಕಾಮೆಂಟ್ಸ್ಗಳಲ್ಲಿ ಮತ್ತು ಮೇಲ್ಗಳಲ್ಲಿ ಹಾಗೆ ಕರೆ ಮಾಡಿಯೂ ಸಹ ವಿಚಾರಣೆಯನ್ನು ಮಾಡಿರ್ತಾರೆ. ನಾನು ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಿಸಿದ ಹಾಗೆಯೇ ಬಹಳಷ್ಟು ತಂತ್ರ ವಿಧಾನಗಳನ್ನು ನನ್ನ ಚಾನಲ್ನಲ್ಲಿ ತೋರಿಸಿಕೊಟ್ಟಿದ್ದೇನೆ. ಪ್ರತಿಯೊಂದು ತಂತ್ರಗಳನ್ನು ಪ್ರತಿಯೊಬ್ಬರೂ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ನೀವು ನಮ್ಮ ಪ್ಲೇಲಿಸ್ಟಲ್ಲಿ ನೋಡೋದ್ರಿಂದ ನಿಮ್ಮ ಕೈಯಲ್ಲಿ ಯಾವ ತಂತ್ರವನ್ನು ನಿಮಗೆ ಆಚರಣೆ ಮಾಡಲಿಕ್ಕೆ ಅಥವಾ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇದೆಯೋ ಆ ವಿಡಿಯೋಗಳನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಸಮಸ್ಯೆಗೆ ಪ್ರಯತ್ನವನ್ನು ಮಾಡಬಹುದು. ಇಂದಿನ ಈ ಸಂಚಿಕೆಯಲ್ಲಿ ಯಂತ್ರವನ್ನು ಬರೆದು ನಮ್ಮಿಂದ ದೂರ ಹೋಗಿರ್ತಕ್ಕಂತಹ ವ್ಯಕ್ತಿ, ಆಗಲೇ ಹೇಳಿದಾಗೆ ಪತಿ, ಪತ್ನಿ, ಸ್ನೇಹಿತರು, ಕುಟುಂಬ ಸದಸ್ಯರು, ಪ್ರೇಮಿಗಳು, ನಿಮಗೆ ಪರಿಚಯವಿರ್ತಕ್ಕಂತಹ ವ್ಯಕ್ತಿಗಳಾಗಿರಬೇಕು. ನಿಮಗೆ ಪರಿಚಯವೇ ಇಲ್ಲದಂತಹ ಯಾವುದೇ ವ್ಯಕ್ತಿಗಳನ್ನು ನಿಮ್ಮ ಕೈವಶ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿರುವುದಿಲ್ಲ. ಆಗಲೇ ಹೇಳಿದ ಹಾಗೆ ಬಹಳಷ್ಟು ದಿನಗಳಿಂದ ನಿಮ್ಮೊಂದಿಗಿದ್ದು ಈ ಮಧ್ಯಕಾಲದಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ಯಾವುದಾದರೂ ವಿಚಾರಗಳಿಂದ ಒಬ್ಬರಿಂದ ಒಬ್ಬರು ದೂರವಾದಾಗ ಅಥವಾ ದೂರ ಹೋಗಲು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತಂದಾಗ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ವೀಕ್ಷಕರೇ, ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ವಿಡಿಯೋವನ್ನು ತಾವೆಲ್ಲರೂ ಲೈಕ್ ಮಾಡಿ. ನಿಮಗೆ ಈ ಮಾಹಿತಿ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರತಕ್ಕಂಥವ್ರು ಯಾರಾದರೂ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೈವಬಲ, ಗ್ರಹಬಲ, ಧಾರ್ಮಿಕ ವಿಚಾರ, ಯಂತ್ರ ಮಂತ್ರ ತಂತ್ರಗಳಲ್ಲಿ ನಂಬಿಕೆ ಇಲ್ಲದಂಥವ್ರು ಯಾರಾದರೂ ಈ ವಿಡಿಯೋ ನೋಡಲು ಬಂದಿದ್ದರೆ ತಾವು ದಯಮಾಡಿ ಈ ಕೂಡಲೇ ಈ ವಿಡಿಯೋವನ್ನು ಇಲ್ಲಿಯೇ ಸ್ಕಿಪ್ ಮಾಡಬಹುದು. ಏಕೆಂದರೆ ಈ ಸಂಚಿಕೆ ಸಂಪೂರ್ಣವಾಗಿ ತಾಂತ್ರಿಕ ವಿದ್ಯೆಯನ್ನು ಒಳಗೊಂಡಿದ್ದಾಗಿರುತ್ತದೆ. ತಡ ಮಾಡದೆ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ನಾವು ಒಬ್ಬ ವ್ಯಕ್ತಿಯನ್ನು ನಾವು ಹೇಳಿದ ರೀತಿ ಆ ವ್ಯಕ್ತಿ ನಡೆದುಕೊಳ್ಬೇಕಾದ್ರೆ, ಸದಾ ಆ ವ್ಯಕ್ತಿ ನಮಗೆ ಅನುಕೂಲಕರವಾಗಿ ನಡೆದುಕೊಳ್ಬೇಕಾದ್ರೆ, ಕುಟುಂಬದಲ್ಲಿ ನಿಮ್ಮ ಮತ್ತು ಆ ಎದುರು ವ್ಯಕ್ತಿಯ ಆಲೋಚನೆಗಳು ಒಂದೇ ರೀತಿಯಲ್ಲಿರಲು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ಬಿಳಿ ಹಾಳೆಯ ಮೇಲೆ ಯಂತ್ರವನ್ನು ರಚನೆ ಮಾಡಬೇಕಾಗಿರ್ತದೆ. ಯಂತ್ರ ರಚನೆ ಮಾಡಲಿಕ್ಕೆ ನೀವು ಕಪ್ಪು ಬಣ್ಣದ ಅಥವಾ ಕೆಂಪು ಬಣ್ಣದ ಮಾರ್ಕರನ್ನು ಬಳಸಬಹುದಾಗಿರ್ತದೆ. ತುಂಬ ಶಕ್ತಿಯುತವಾದಂತಹ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ನಿಮ್ಮಿಂದ ದೂರ ಹೋಗಿರ್ತಕ್ಕಂತಹ ವ್ಯಕ್ತಿ, ಬಹಳಷ್ಟು ಜನ ಕರೆ ಮಾಡ್ತಾರೆ, ತುಂಬ ದಿನಗಳು ಕಳೆದು ಹೋಗಿದೆ, ವ್ಯಕ್ತಿ ನನ್ನಿಂದ ದೂರ ಆಗಿದ್ದಾರೆ, ನಾನು ಅತಿಯಾಗಿ ಪ್ರೀತಿಸಿದಂತಹ ನನ್ನ ಪ್ರೇಮಿ ಅಥವಾ ಬಹಳಷ್ಟು ದಿನಗಳಿಂದ ನನ್ನ ಜೊತೆಯಲ್ಲಿದ್ದಂತಹ ನನ್ನ ಸ್ನೇಹಿತ ಈ ಮಧ್ಯಕಾಲದಲ್ಲಿ ನನ್ನಿಂದ ದೂರ ಹೋಗಲು ಬಯಸ್ತಾ ಇದ್ದಾರೆ, ಅಥವಾ ಆಲ್ರೆಡಿ ನನ್ನಿಂದ ದೂರ ಹೋಗಿರ್ತಕ್ಕಂತಹ ವ್ಯಕ್ತಿಯನ್ನು ಮರಳಿ ನನ್ನ ಜೀವನದಲ್ಲಿ ಪಡೆಯಬಹುದಾ? ತಂತ್ರ ವಿಧಾನಗಳಲ್ಲಿ ಪುರಾತನವಾದ ತಾಂತ್ರಿಕ ವಿದ್ಯೆಗಳಲ್ಲಿ ಒಂದಾದಂತಹ ಒಂದು ಯಂತ್ರ ರಚನೆಯನ್ನು ನಾನು ನಿಮಗೆ ಇವತ್ತು ತೋರಿಸಿಕೊಡ್ತಾ ಇದ್ದೇನೆ. ಯಂತ್ರ ರಚನೆಯನ್ನು ಗಮನವಿಟ್ಟು ನೋಡಿ. ತಾಂತ್ರಿಕ
ವಿಡಿಯೋನ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಪೂರ್ತಿಯಾಗಿ ಅರ್ಥವಾಗದೇ ಇರಬಹುದು. ದಯಮಾಡಿ ಪೂರ್ತಿ ವಿಡಿಯೋ ಅಂತ ನೋಡೋದಕ್ಕೆ ನೀವೊಂದು ಪ್ರಯತ್ನವನ್ನು ಮಾಡಿ. ಯಂತ್ರದ ಮೇಲ್ಭಾಗದಲ್ಲಿ ಕೆಲವೊಂದು ಬೀಜಾಕ್ಷರಗಳನ್ನು ಬರೆಯಬೇಕು. ಓಂ, ಐಂ, ಕ್ರೀಂ, ಕ್ಲೌಂ ಎಂಬ ಬೀಜಾಕ್ಷರಗಳನ್ನು ಬರೀಬೇಕು. ಹಾಗೆ ಯಂತ್ರದ ಎಡಬದಿಯಲ್ಲಿ ಕ್ಲೀಂ, ರಂ, ನಂ ಎಂಬ ಬೀಜಾಕ್ಷರಗಳನ್ನು ಬರೀಬೇಕು. ಯಂತ್ರದ ಕೆಳಭಾಗದಲ್ಲಿ ಶ್ರೀಂ, ಐಂ, ನಂ ಎಂಬ ಬೀಜಾಕ್ಷರಗಳನ್ನು ಬರೀಬೇಕು. ಬಲಭಾಗದಲ್ಲಿ ಕ್ರೀಂ, ಕಂ, ಕ್ಲೀಂ ಎಂಬ ಬೀಜಾಕ್ಷರಗಳನ್ನು ಬರೀಬೇಕು. ಇದಾದ ನಂತರ ಯಂತ್ರದ ಮೇಲ್ಭಾಗದಲ್ಲಿ ಈ ಸಾಲಿನಲ್ಲಿ ಓಂ ನಮೋ ಕಾಮಾಖ್ಯ ನಮಃ, ಯಂತ್ರದ ಮೇಲ್ಭಾಗದಲ್ಲಿ ಓಂ ನಮೋ ಕಾಮಾಖ್ಯ ನಮಃ, ಕೆಳಭಾಗದಲ್ಲಿ ಓಂ ನಮೋ ವಶ್ಯಂಕರಿ ನಮಃ, ಓಂ ನಮೋ ವಶ್ಯಂಕರಿ ನಮಃ. ಈಗ ಯಂತ್ರದ ಮಧ್ಯಭಾಗದಲ್ಲಿ ಮಮ, ಈ ಸ್ಥಳದಲ್ಲಿ ಯಾರ ಹೆಸರು ಬರೀಬೇಕೆಂಬುದನ್ನು ನಾನು ಮುಂದೆ ತಿಳಿಸ್ಕೊಡ್ತೇನೆ. ಒಂದು ಪ್ಲಸ್ ಚಿಹ್ನೆ ಹಾಕಿ ದೇವದತ್ತ, ಈ ಭಾಗದಲ್ಲಿ ಮಮ ದೇವದತ್ತ, ಮೇಲ್ಭಾಗದಲ್ಲಿ ಮಮ ಹಾಗೆ ದೇವದತ್ತ. ಇದಾದ ನಂತರ ಇದರಲ್ಲಿ ಕೆಲವೊಂದು ದೈವಿಕ ಸಂಖ್ಯೆಗಳನ್ನ ಬರೀಬೇಕಾಗಿರ್ತದೆ. ಆ ಸಂಖ್ಯೆಗಳು ಯಾವುದು ಅಂದರೆ 118, 176, 197. ಕೆಳಭಾಗದಲ್ಲಿ 786, 769, ಕೊನೆಯಲ್ಲಿ 716, 716 ಎಂಬ ಸಂಖ್ಯೆಗಳನ್ನ ಬರೀಬೇಕು. ನಿಮಗೆ ಯಂತ್ರ ಕ್ಲಿಯರ್ ಆಗಿ ಕಾಣ್ತಾ ಇದೆ ಎಂದು ಭಾವಿಸಿದ್ದೇನೆ. ಈಗ ಈ ಯಂತ್ರ ರಚನೆ ಮಾಡುವಾಗ ಈ ಮಮ ಎಂಬಂತಹ ಸ್ಥಳದಲ್ಲಿ ಈ ಒಂದು ಉಪಾಯವನ್ನು ಯಾರು ಪ್ರಯತ್ನ ಮಾಡ್ತಿದ್ದೀರಿ ನಿಮ್ಮ ಹೆಸರನ್ನು ಬರೆಯಬೇಕು. 3 ಸ್ಥಳಗಳಲ್ಲಿ, ಇಲ್ಲಿ, ಈ ಸ್ಥಳದಲ್ಲಿ ಮತ್ತು ಈ ಸ್ಥಳದಲ್ಲಿ. ಮಮ ಎಂಬ ಪದದ ಬದಲಿಗೆ ಈ ಸ್ಥಳಗಳಲ್ಲಿ ನಿಮ್ಮ ಹೆಸರಿರಬೇಕು. ದೇವದತ್ತ ಎಂಬಂತಹ 3 ಸ್ಥಳದಲ್ಲಿಯೂ ಸಹ ಯಾವ ವ್ಯಕ್ತಿಗಾದರೆ ನೀವು ಈ ಪ್ರಯತ್ನವನ್ನು ಮಾಡ್ತಿದ್ದೀರಿ ಆ ವ್ಯಕ್ತಿಯ ಹೆಸರನ್ನು ಈ 3 ಸ್ಥಳದಲ್ಲಿ ಬರೆದಿರಬೇಕು. ಇದಾದ ನಂತರ ವೀಕ್ಷಕರೇ, ತಂತ್ರ ವಿಧಾನಗಳನ್ನು ಪ್ರಯತ್ನ ಮಾಡುವಾಗ ಸಾಧ್ಯವಾದಷ್ಟು ತಾವು ಏಕಾಂತದಲ್ಲಿರಬೇಕು. ತಂತ್ರ ವಿಧಾನಗಳನ್ನು ಪ್ರಯತ್ನ ಮಾಡುವಾಗ ಯಾರೂ ನಿಮ್ಮನ್ನು ಗಮನಿಸಬಾರದು. ನೀವು ಯಾವುದೇ ಸ್ಥಳದಲ್ಲಾದರೂ ಮಾಡಬಹುದು, ನಿಮ್ಮ ಮನೆಯ ಯಾವುದೇ ಕೋಣೆಯಲ್ಲಾದರೂ ಸರಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ಯಂತ್ರ ರಚನೆ ಮಾಡುವಾಗ ಹಾಗೆ ಅದಕ್ಕೆ ಸಂಬಂಧಿಸಿದಂತಹ ಮಂತ್ರ ಪಠಣೆಯನ್ನು ಮಾಡುವಾಗ ಯಾರೂ ನಿಮ್ಮನ್ನು ಗಮನಿಸದಂತಹ ರೀತಿಯಲ್ಲಿ ಎಚ್ಚರವನ್ನು ವಹಿಸಿ. ಇದಾದ ನಂತರ ಮಣ್ಣಿನ ಪಾತ್ರೆ ಬೇಕಾಗುತ್ತೆ ಈ ತಂತ್ರಕ್ಕೆ. ಚಿಕ್ಕದಾಗಿರ್ತಕ್ಕಂತಹ ಒಂದು ಮಣ್ಣಿನ ಪಾತ್ರೆ, ಈ ರೀತಿ ಪಾತ್ರೆ ಆದರೂ ಸರಿ ಅಥವಾ ಅಗಲವಾಗಿರ್ತಕ್ಕಂತಹ ಮಣ್ಣಿನ ಪಾತ್ರೆ ಆದರೂ ಸಿಗುತ್ತೆ. ಕಪ್ಪು ಬಣ್ಣದ್ದಾದರೂ ತೊಂದರೆ ಇಲ್ಲ, ಈ ಬಣ್ಣದ್ದಾದರೂ ತೊಂದರೆ ಇಲ್ಲ, ಯಾವುದೇ ಬಣ್ಣದ್ದು ಮಣ್ಣಿನ ಪಾತ್ರೆ ತೆಗೆದುಕೊಳ್ಳಿ. ಈ ಮಣ್ಣಿನ ಪಾತ್ರೆ ಹಾಗೆ ನೋಡಿ, ಇದು ಜಾಜಿಕಾಯಿ ಅಂತ ಹೇಳ್ತೀವಿ. ನಮಗೆ 2 ಸಂಖ್ಯೆಯಲ್ಲಿ ಬೇಕು, ಇವು 2 ಬೇಕಾಗುತ್ತೆ. ಇವೆಲ್ಲವೂ ನಿಮಗೆ ಪೂಜಾ ಸ್ಟೋರಲ್ಲಿ ಅಥವಾ ಗ್ರಂಥಿಗೆ ಅಂಗಡಿಯಲ್ಲಿ ಸುಲಭವಾಗಿ ಸಿಗುತ್ತೆ. ಮಣ್ಣಿನ ಪಾತ್ರೆಯಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಸಾಸಿವೆಯನ್ನು
ಬೆರೆಸಬೇಕಾಗ್ತದೆ. ಬಿಳಿ ಸಾಸಿವೆ ಸ್ವಲ್ಪ ಮಟ್ಟಿಗೆ ನಾವು ಮಣ್ಣಿನ ಪಾತ್ರೆಯಲ್ಲಿ ಬಿಳಿ ಸಾಸಿವೆಯನ್ನು ತುಂಬಿಕೊಳ್ಬೇಕು. ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ. ಶೀಘ್ರವಾಗಿ, ಅತಿ ಶೀಘ್ರವಾಗಿ ನಮಗೆ ಫಲ ಕೊಡ್ತಕ್ಕಂತಹ ಉಪಾಯ ಯಾವುದಾದ್ರೂ ಇದೆ ಅಂದರೆ ಇದು ಖಂಡಿತ. ಈ ಒಂದು ಉಪಾಯದಲ್ಲಿ ನೀವು ಬೇಗನೆ ಇದರಿಂದ ಲಾಭವನ್ನು ಕಾಣಬಹುದು. ಈಗ ನಾನು ಮಣ್ಣಿನ ಪಾತ್ರೆಯಲ್ಲಿ ಸ್ವಲ್ಪ ಮಟ್ಟಿಗೆ ಬಿಳಿ ಸಾಸಿವೆಯನ್ನು ಸೇರಿಸಿದ್ದೇನೆ. ಇದಾದ ನಂತರ ನಾನು ಆಗಲೇ ಹೇಳಿದ್ನಲ್ಲ, ಜಾಕಾಯಿ ಅಥವಾ ಜಾಜಿಕಾಯಿ ಅಂತ ಕರೀತಾರೆ. ಇದು ಸಹ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಬಹಳ ಸುಲಭವಾಗಿ ಸಿಗುವಂತಹ ವಸ್ತು. ಕೆಲವೊಬ್ಬರು ವಸ್ತುಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಈಗ ಸಮಸ್ಯೆ ಇಲ್ಲ, ಫ್ಲಿಪ್ಕಾರ್ಟು, ಆನ್ಲೈನು ಈ ಥರದ್ದು ಬಹಳಷ್ಟು ವೆಬ್ಸೈಟ್ಗಳಿದೆ. ಅದರಲ್ಲಿಯೂ ಸಹ ನಿಮಗೆ ಈ ಎಲ್ಲ ವಸ್ತುಗಳು ನೀವು ತರಿಸ್ಕೊಳ್ಬಹುದು. ನಾನು ಯಾವುದೇ ವಸ್ತುಗಳಾಗಲಿ ಯಾವುದೇ ಒಂದು ಲಿಂಕ್ ಆಗಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯವಾದರೆ ಈ ಒಂದು ವಸ್ತುಗಳನ್ನ ನೀವು ಆನ್ಲೈನಲ್ಲೂ ತರಿಸ್ಕೊಳ್ಬಹುದು, ಅಥವಾ ಪೂಜಾ ಸ್ಟೋರು, ಗ್ರಂಥಿಗೆ ಅಂಗಡಿಗಳು, ಈ ಪೂಜಾ ಸಾಮಗ್ರಿಗಳು ಮಾರಾಟ ಮಾಡ್ತಕ್ಕಂತಹ ಶಾಪ್ಗಳಲ್ಲೂ ಸಹ ಇವು ಸುಲಭವಾಗಿ ಸಿಗುತ್ತವೆ. ಬಿಳಿ ಸಾಸಿವೆಯಲ್ಲಿ ನಾವೀಗ 2 ಸಂಖ್ಯೆಯಲ್ಲಿ ನಾವು ಜಾಜಿಕಾಯಿ ಅಥವಾ ಜಾಕಾಯಿನ ಸೇರಿಸ್ತಾ ಇದ್ದೇವೆ. ನಮಗೆ 2 ಆದರೆ ಸಾಕಾಗುತ್ತೆ ಇದರಲ್ಲಿ. ಓಕೆ, ಇದಾದ ನಂತರ ನೋಡಿ, ಈ ರೀತಿ ಒಣಮೆಣಸಿನ್ಕಾಯಿ, ಕೆಂಪು ಬಣ್ಣದ್ದಾಗಿ ಡ್ರೈ ಚಿಲ್ಲಿ, ಒಣಗಿರ್ತಕ್ಕಂತಹ ಮೆಣಸಿನ್ಕಾಯಿ, ಡ್ರೈ ಚಿಲ್ಲಿ ನಾನು 2 ಬಳಸ್ತಾ ಇದ್ದೇನೆ. ಇಲ್ಲಿ ಒಂದು ವಿಚಾರವನ್ನು ನೆನ್ಪಿಡಿ. ಈ ರೀತಿ ಡ್ರೈ ಚಿಲ್ಲಿ ಅಂದರೆ ಒಣಮೆಣಸಿನ್ಕಾಯಿ ಬಳಸುವಾಗ ಇವುಗಳಿಗೆ ತೋಟ ಇರಬೇಕು. ನನ್ನ ಹತ್ರ ಈಗ ಸದ್ಯಕ್ಕೆ ಅವೈಲೇಬಿಲಿಟಿ ಇಲ್ಲ, ಹಾಗಾಗಿ ನಾನು ಇವುಗಳನ್ನ ತೋರಿಸ್ತಾ ಇದ್ದೇನೆ. ತಾವು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡುವಾಗ ತೋಟ ಇರತಕ್ಕಂತಹ 2 ಮೆಣಸಿನ್ಕಾಯಿನ ತೆಗೆದುಕೊಳ್ಬೇಕು. ಡ್ರೈ ಆಗಿರ್ಬೇಕಂದ್ರೆ ಒಣಮೆಣಸಿನ್ಕಾಯಿ 2 ಸಂಖ್ಯೆಯಲ್ಲಿ ನಾವು ಈಗ ತೆಗೆದುಕೊಂಡಿರ್ತಕ್ಕಂಥದ್ದನ್ನು ಈ ಪಾತ್ರೆಯಲ್ಲೇ ಸೇರಿಸ್ತಾ ಇದ್ದೇವೆ. ಇದಾದ ನಂತರ ನಾವು ರಚನೆ ಮಾಡಿರ್ತಕ್ಕಂತಹ ಯಂತ್ರವನ್ನು ತೆಗೆದುಕೊಳ್ಬೇಕು. ಬಿಳಿ ಹಾಳೆ ಮೇಲೆ ನೀವು ಯಂತ್ರವನ್ನು ರಚನೆ ಮಾಡಿರ್ತೀರಿ, ಇದನ್ನು ತೆಗೆದುಕೊಳ್ಬೇಕು. ಅದನ್ನು ಚಿಕ್ಕದಾಗಿ ಫೋಲ್ಡ್ ಮಾಡಿ. ಬಿಳಿ ಹಾಳೆಯಲ್ಲಿ ನಾವೇನು ರಚನೆ ಮಾಡಿದ್ದೇವೆ ಯಂತ್ರವನ್ನು, ಅದನ್ನು ಚಿಕ್ಕದಾಗಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ನಾವು ಮಣ್ಣಿನ ಪಾತ್ರೆಯಲ್ಲಿ ಈ ಯಂತ್ರವನ್ನು ಸಹ ಇರಿಸಬೇಕು. ಈ ರೀತಿ ಮಣ್ಣಿನ ಪಾತ್ರೆಯಲ್ಲಿ ನಾವು ಬರೆದಿರ್ತಕ್ಕಂತಹ ಯಂತ್ರವನ್ನು ಇಡಬೇಕು. ಹಳದಿ ವಸ್ತ್ರವನ್ನು ತೆಗೆದುಕೊಳ್ಳಿ. ಹಳದಿ ವಸ್ತ್ರವನ್ನು ತೆಗೆದುಕೊಂಡು ವಸ್ತ್ರದಲ್ಲಿ ನಾವೀಗ ಮಣ್ಣಿನ ಪಾತ್ರೆಯಲ್ಲಿರ್ತಕ್ಕಂತಹ ಯಾವುದೇ ವಸ್ತುಗಳು ಹೊರಗಡೆ ಚೆಲ್ಲದೇ ಇರೋ ರೀತಿಯಲ್ಲಿ ಗಂಟನ್ನಾಗಿ ಮಾಡಿಕೊಳ್ಬೇಕು. ವಸ್ತ್ರದೊಂದಿಗೆ ಮಣ್ಣಿನ ಪಾತ್ರೆಯನ್ನು ನಾವು ಗಂಟನ್ನಾಗಿ ಮಾಡಿಕೊಳ್ಬೇಕು. ಈ ವಸ್ತುಗಳು ಬಹಳ ಸುಲಭವಾಗಿ ಸಿಗುತ್ತೆ, ಪ್ರತಿಯೊಬ್ಬರು ಪ್ರಯತ್ನ ಮಾಡ್ಬೋದು. ಭಾಳಷ್ಟು ಜನ ಹೇಳ್ತಾ ಇದ್ರು ಸರಳವಾಗಿರ್ತಕ್ಕಂಥ ತಿಳಿಸ್ಕೊಡಿ ಗುರುಗಳೇ ಅಂತೇಳಿ. ಕೆಲವೊಂದು ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂಥೇಳಿ. ಹೆಚ್ಚಾಗಿ ಕುಟುಂಬದ ಸಮಸ್ಯೆಗಳ ಬಗ್ಗೆ ಕರೆ ಮಾಡಿರ್ತಾರೆ. ಅಂದರೆ ಆಗಲೇ ಹೇಳಿದ್ನಲ್ಲ, ದಂಪತಿಗಳು, ಪತಿ ನನ್ನಿಂದ ದೂರ ಹೋಗಿದ್ದಾರೆ, ತವರ ಮನೆಯಲ್ಲಿದ್ದೇನೆ, ಪತಿ ನನ್ನ ನೋಡಲಿಕ್ಕೂ ಬರಲ್ಲ. ಇನ್ನು ಕೆಲವರು ಇದ್ದಾರೆ, ಗುರುಗಳೇ ಮನೆ ಎಂಬುದೇ ಅವರ ಮನಸ್ಸಲ್ಲಿಲ್ಲ, ಮನೆಗೆ ಅಗತ್ಯ ಇರತಕ್ಕಂತಹ ವಸ್ತುಗಳು ಸಹ ತೆಗೆದುಕೊಂಡು ಬಂದು ಕೊಡೋದಿಲ್ಲ, ಮನೆಯಲ್ಲಿ ಮಕ್ಕಳ ಮೇಲೆ ಆಸಕ್ತಿನೇ ಇಲ್ಲ, ಕುಟುಂಬ ಎಂಬುದೇ ಅವರ ತಲೆಯಲ್ಲಿಲ್ಲ, ಯಾವುದಾದ್ರೂ ಒಂದು ಉಪಾಯ ತಿಳಿಸಿ ಅಂತ ಅನೇಕರು ಕರೆ ಮಾಡಿದ್ದಾರೆ. ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ತೋರಿಸಿದ್ದೇನೆ ನಾನೀಗ. ಈಗ ಈ ಮಣ್ಣಿನ ಪಾತ್ರೆಯನ್ನು ನಿಮ್ಮ 2 ಕೈಯಲ್ಲಿಟ್ಕೊಳ್ಳಿ. ಈ ತಂತ್ರಕ್ಕೆ ಸಂಬಂಧಿಸಿದಂತಹ ಮಂತ್ರವನ್ನು ಜಪಿಸಬೇಕಾಗಿರ್ತದೆ. ಓಂ ಹೂಂ ದೇವದತ್ತ ಮೇ ವಶ್ಯಂ ಕುರು ಸ್ವಾಹ. ಮಂತ್ರವನ್ನು ಇನ್ನೊಮ್ಮೆ ಹೇಳ್ತೇನೆ. ಓಂ ಹೂಂ ದೇವದತ್ತ ಮೇ ವಶ್ಯಂ ಕುರು ಸ್ವಾಹ. ಈ ಒಂದು ಮಂತ್ರವನ್ನು ತಾವು 11 ಬಾರಿ ಪಠಿಸಬೇಕು. ಮಂತ್ರವನ್ನು ಜಪಿಸುವಾಗ ಮಂತ್ರದ ಮಧ್ಯದಲ್ಲಿರ್ತಕ್ಕಂತಹ ದೇವದತ್ತ ಎಂಬ ಸ್ಥಳದಲ್ಲಿ ಆ ವ್ಯಕ್ತಿಯ ಹೆಸರನ್ನು ಸೇರಿಸಿ. ದೇವದತ್ತ ಎಂಬ ಪದವನ್ನು ತೆಗೆದು, ಅಂದರೆ ದೇವದತ್ತ ಪದವನ್ನು ಓದಬಾರ್ದು, ಆ ಸ್ಥಳದಲ್ಲಿ ವ್ಯಕ್ತಿ ಹೆಸರನ್ನು ಸೇರಿಸಿ ತಾವು ಈ ಒಂದು ಮಂತ್ರವನ್ನು 11 ಬಾರಿ ಜಪಿಸಬೇಕಾಗಿರ್ತದೆ. ಈ ಒಂದು ಉಪಾಯವನ್ನು ಭಾನುವಾರದಂದು, ಯಾವುದೇ ಭಾನುವಾರದಂದು, ಇದಕ್ಕೆ ನಿರ್ದಿಷ್ಟವಾದಂತಹ ಸಮಯ ಅಂತ ಏನಿಲ್ಲ, ನಿಮಗೆ ಅನುಕೂಲವಾದಂತಹ ಸಮಯದಲ್ಲಿ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. 11 ಬಾರಿ ಮಂತ್ರ ಪಠಣೆ ಸಮಾಪ್ತಿಯಾದ ಮೇಲೆ ಭಾನುವಾರ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿರ್ತೀರಿ. ಈ ತಂತ್ರ ಮಾಡಿದ ದಿನದಂದೇ, ಅಂದರೆ ಇದನ್ನು ಮತ್ತೆ ಆ ರಾತ್ರಿ ಎಲ್ಲ ಮನೇಲಿ ಇಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ತಂತ್ರ ಮಾಡಿದ ಕೂಡಲೇ ಅಥವಾ ಅದೇ ದಿನ
ಈ ಒಂದು ವಸ್ತುವನ್ನು ಪಾತ್ರೆ ಏನಿದೆ ಮಣ್ಣಿನ ಪಾತ್ರೆಯಲ್ಲಿ ನಾವೇನು ಗಂಟನ್ನು ಕಟ್ಟಿದ್ದೇವೆ ಹಾಗೆ ಕ್ಲಾತಲ್ಲಿ ಹಳದಿ ವಸ್ತ್ರದಿಂದ ಗಂಟು ಹಾಕಿರ್ತಕ್ಕಂತಹ ಈ ಒಂದು ಮಣ್ಣಿನ ಪಾತ್ರೆಯನ್ನು ನಿರ್ಜನ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಬೇಕು. ನಿರ್ಜನ ಪ್ರದೇಶ ಅಂತಂದರೆ ಯಾರು ನಿಮ್ಮನ್ನು ಗಮನಿಸಬಾರದು, ಆ ಸ್ಥಳದಲ್ಲಿ ಜನಸಂದಣಿ ಬಹಳ ಕಡಿಮೆ ಇರಬೇಕು. ಅಂತಹ ಸ್ಥಳಕ್ಕೆ ಇದನ್ನು ತೆಗೆದುಕೊಂಡು ಹೋಗಿ ನೋಡಿ, ಚಿಕ್ಕದಾಗಿರ್ತಕ್ಕಂತಹ ಮಣ್ಣಿನ ಪಾತ್ರೆ, ಇದನ್ನು ಹೂತಿಡಬೇಕಾಗ್ತದೆ. ಇದನ್ನು ಹೂತಿಡೋಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಚಿಕ್ಕದಾಗಿರ್ತಕ್ಕಂತಹ ಗುಂಡಿಯನ್ನು ತೆಗೆದು ಈ ಒಂದು ಮಣ್ಣಿನ ಪಾತ್ರೆಯನ್ನು ಅದರಲ್ಲಿ ಹೂತಿಟ್ಟು ಅಲ್ಲಿಂದ ಮನೆಗೆ ಹಿಂತಿರ್ತಕ್ಕಂಥದ್ದು. ಯಾರ್ಯಾರು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತೀರಿ, ಖಂಡಿತವಾಗಿಯೂ ನೀವು ಶೀಘ್ರವಾಗಿ ಇದರಿಂದ ಲಾಭವನ್ನು ಪಡಿತೀರಿ. ನಾನು ಆಗಲೇ ಹೇಳಿದಾಗೆ ದಂಪತಿ ಇರಬಹುದು, ಸ್ನೇಹಿತರಿರ್ಬೋದು, ನಿಮ್ಮ ಕುಟುಂಬ ಸದಸ್ಯರಿರ್ಬೋದು, ಹಠ ಮಾಡ್ತಾ ಇರ್ತಕ್ಕಂತಹ ನಿಮ್ಮ ಮಕ್ಕಳಿರ್ಬೋದು, ಮನೆಯಲ್ಲಿ ಹಿರಿಯರು ಮಾತು ಕೇಳದೇ ಇರತಕ್ಕಂತಹ ಯಾವುದೇ ಮಕ್ಕಳಿಗಾಗಲಿ ಮನೆಯಲ್ಲಿ ಹಿರಿಯರು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ಶಾಶ್ವತವಾಗಿ ಆ ವ್ಯಕ್ತಿ ಸದಾ ನೀವು ಹೇಳಿದ ರೀತಿಯಲ್ಲಿ ನಡೆದುಕೊಳ್ತಾರೆ, ನಿಮಗೆ ಅನುಕೂಲವಾಗಿ ಇರ್ತಾರೆ. ಹಾಗೆ ಗುರುಗಳೇ, ಪತಿ ನನ್ನಿಂದ ದೂರ ಹೋಗಿಬಿಟ್ಟಿದ್ದಾರೆ, ನನ್ನ ಹತ್ರನೇ ಇಲ್ಲ, ಅಥವಾ ಪ್ರೀತಿಸಿದಂತಹ ಪ್ರೇಮಿ ನನ್ನಿಂದ ಈಗ ದೂರನೇ ಹೋಗಿಬಿಟ್ಟಿದ್ದಾರೆ, ಈ ಉಪಾಯ ಹೇಗೆ ನನಗೆ ಫಲ ಕೊಡಲಿಕ್ಕೆ ಸಾಧ್ಯ ಎಂಬಂಥ ನಿಮ್ಮ ಪ್ರಶ್ನೆಗೆ ಉತ್ತರ ಇಷ್ಟೇ. ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ಯಾವ ವ್ಯಕ್ತಿಯ ಹೆಸರನ್ನು ನೀವು ಈ ಒಂದು ಯಂತ್ರದಲ್ಲಿ ಬಳಸಿದ್ದೀರಿ, ಇದು ಹಿಂದೆ ಅಂದರೆ ಈ ಹಿಂದೆ ಕಾಲದಲ್ಲಿ ನಿಮ್ಮೊಂದಿಗೆ ಇದ್ದಂತಹ ನೆನಪುಗಳು ಆ ವ್ಯಕ್ತಿಯ ಮನಸ್ಸಲ್ಲಿ ಕಾಡಲು ಪ್ರಾರಂಭ ಆಗ್ತದೆ. ತಕ್ಷಣ ಆ ವ್ಯಕ್ತಿ ನಿಮ್ಮನ್ನು ಭೇಟಿಯಾಗೋದಕ್ಕೆ ಹಾತೊರೀತಾನೆ. ನೋಡಿ, ನೀವಿಬ್ಬರೂ ಒಂದಾಗಲಿಕ್ಕೆ, ಆ ವ್ಯಕ್ತಿ ಮತ್ತೆ ನಿಮ್ಮ ಹತ್ರ ಬರಲಿಕ್ಕೆ, ನಿಮ್ಮ ಪತಿ ಪತ್ನಿ ಪ್ರೇಮಿ ನಿಮ್ಗೆ ಹತ್ರ ಬರಲಿಕ್ಕೆ ಒಂದು ಮಾರ್ಗ ಎಂಬುದು ಖಂಡಿತ ನಿಮಗೆ ಕಂಡೇ ಕಾಣ್ತೀರಿ. ಬಹಳ ಸರಳವಾಗಿದೆ. ಪ್ರತಿಯೊಬ್ಬರೂ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ. ನಿಮಗೆ ಈ ಸಮಸ್ಯೆ ಇಲ್ವಾ, ನಿಮಗೆ ಗೊತ್ತಿರ್ತಕ್ಕಂತಹ, ನಿಮಗೆ ಪರಿಚಯ ಇರ್ತಕ್ಕಂತಹ ಸ್ನೇಹಿತರಿಗೋ ಬಂಧುಗಳಿಗೋ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. 10 ಜನಗಳಿಗೆ ಇದರಿಂದ ಲಾಭವಾಗಬಹುದು. ತಂತ್ರಕ್ಕೆ ಸಂಬಂಧಿಸಿದ ಅಥವಾ ನಾನು ಈ ಒಂದು ತಂತ್ರದ ವಿವರಣೆಯನ್ನು ಕೊಡುವಾಗ ನಿಮಗೆ ತಿಳಿಸುವಾಗ ಏನಾದರೂ ನಾನು ಮರೆತಿದ್ದರೆ ಅಥವಾ ನಿಮಗೆ ಇದಕ್ಕೆ ಸಂಬಂಧಿಸಿದ ಯಾವುದೇ ಒಂದು ಸಂದೇಹಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ಖಂಡಿತ ನಾನು ನಿಮ್ಮ ಕಮೆಂಟ್ಗಳಿಗೆ ಉತ್ತರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ. ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋ ಲೈಕ್ ಪಡೆಯೋದ್ರಿಂದ ಸಾಕಷ್ಟು ಜನಗಳಿಗೆ ಈ ವಿಡಿಯೋ ತಲುಪಲಿಕ್ಕೆ ಸಹಾಯ ಆಗ್ತದೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.